ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಮ್ಮನ್ನು ನೋಡೋಕ್ಕೆ ಬೆಂಗಳೂರಿಂದ ನಮ್ಮ ಅತ್ತೆ ಬಂದಿದ್ರು. ನಮ್ಮಮ್ಮನೂ ಕೆಲಸ ಮುಗಿಸ್ಕೊಂಡು ಮೊಮ್ಮಕ್ಕಳಿಗೆ ಅಂತೇಳಿ ತಲೆ ಕಟ್ಟ ಅಂತ ಟೇಪ್ನ ತೊಗೊಂಡು ಬಂದಿದ್ರು. ಮೀಟ್ರು 20 ರೂಪಾಯಿ ಅಂತೆ. ನಾನು ಸರಿಗೆ ಬೈದೆ, 10 ರೂಪಾಯಿ ಮೀಟ್ರಿಗೆ ಸಂತೆಯಲ್ಲೇ ಸಿಕ್ಕುತ್ತೆ, ಕರೆಕ್ಟ್ ತಾನೇ, ದುಡ್ಡು ಉಳ್ಸೋದು ನೋಡ್ಬೇಕು. ಮತ್ತೆ ಅಷ್ಟೊತ್ತಿಗೆ ನಮ್ಮ ಅತ್ತೆ ಸ್ವೀಟ್ಸ್ ಎಲ್ಲ ತೊಗೊಂಬಂದಿದ್ರು, ದೀಪಾವಳಿ ಸ್ಪೆಷಲ್ ಸ್ವೀಟ್ಸು. ಸ್ವೀಟ್ ಹೆಸರು ಕೇಳಿದ ತಕ್ಷಣವೇ ನನ್ನ ಮಗ ಎದ್ಬಿಟ್ಟ, ಇಲ್ಲ ನನಗೆ ಫಸ್ಟ್ ಬೇಕು ಅಂಥೇಳಿ. ಅವನಿಗೆ ಕೊಟ್ಟು ಆಮೇಲೆ ನಾವೆಲ್ಲ ಉಳ್ದಿದ್ದನ್ನ ಹಂಚ್ಕೊಂಡು ತಿಂದ್ವಿ. ನಾನು ಸ್ವಲ್ಪ ಕಮ್ಮಿನೇ ತಿಂದೆ. ಆಮೇಲೆ ಯಾರು ಕಮೆಂಟಲ್ಲಿ ಬೈಯಕ್ಕೆ ಹೋಗಬೇಡಿ, ಬೇಕಾದಷ್ಟು ನೆಂಟರಿದ್ದಾರೆ, ಆದರೆ ಈ ಬಡವರ ಮನೆಗೆ ಯಾರೂ ಬರಲ್ಲ. ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದವರಿಗೆ ದುಡ್ಡು ಕಾಸು ಇಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಕೈಲಾದಷ್ಟು ಪ್ರೀತಿ ತೋರಿಸ್ತೀವಿ. ಸ್ವೀಟ್ಸ್ ತಿನ್ಕೊಂಡು ಮಾತಾಡ್ತಾ ಟೈಮ್ ಆಯಿತು. ಅಷ್ಟೊತ್ತೊಳಗೆ ನಮ್ಮ ತಮ್ಮ ಕ್ಯಾಟ್ರಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಪಲಾವ್ ಮತ್ತು ಸಾಂಬಾರು ತೊಗೊಂಡು ಬಂದ. ಇವನು ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ. ಎಲ್ಲ ರೀತಿಯ ಫಂಕ್ಷನ್ಸ್ಗಳಿಗೆ ಅಡುಗೆ ಮಾಡಿ ಕೊಡ್ತಾನೆ, ಹಾಗೆ ಅಲ್ಲೇ ಹೋಗಿನೂ ಅಡುಗೆ ಮಾಡ್ಕೊಳ್ತಾನೆ. ನಾವೆಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇವನು ನೆಕ್ಸ್ಟ್ ಆರ್ಡ್ರಿಂಗ್ಗೆ ಲಿಸ್ಟ್ ಬರಿತಾ ಇದ್ದಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.